ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ಧ್ಯಾನ ಮಾಡುತ್ತ ಈ ವಾಕ್ಯಗಳನ್ನು ನನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ನಮ್ಮ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ 119ನೇ ಕೀರ್ತನೆಯಲ್ಲಿ 71ನೇ ವಾಕ್ಯ. ಸಾಮ್ 119 ವರ್ಸ್ 71. ಕಷ್ಟಾನುಭವವು ಹಿತಕರವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೇನು. ಈ ಕೀರ್ತನೆ ನೋಡ್ತೇವೆ, ಇಲ್ಲಿ ದಾವೀದ ಹೇಳ್ತಾನೆ, ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಯನ್ನು ಕಲಿತೇನು. ಇಲ್ಲಿ ನಾವು ನೋಡ್ತೇವೆ, ಯಾಕೆ ಈ ಕೀರ್ತನೆಯಲ್ಲಿ ಕಷ್ಟಾನುಭವವು ಹಿತಕರವಾಯಿತು ಎಂಬುದೇ ಯಾಕೆ ಅವನು ಹೇಳ್ತಾನೆ. ಮತ್ತು ಆನಂತರ ಅವನು ಹೇಳ್ತಾನೆ, ಅದರಿಂದಲೇ ನಿನ್ನ ನಿಬಂಧನೆಯನ್ನು ಕಲಿತೇನು. ಇವತ್ತು ನೋಡ್ತೇವೆ, ಕಷ್ಟಗಳು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬರ್ತವೆ. ಅದು ಯಾತಕ್ಕೋಸ್ಕರ ಬರ್ತವೆ, ಅದರ ಏನು ಲಾಭ ಉಂಟು, ಅದನ್ನು ನಾವು ಏನು ಕಲಿತುಕೊಳ್ಳುತ್ತೇವೆ ಎಂಬುದಾಗಿ ನಾವು ಕೆಲವು ಸಂಗತಿಯನ್ನು ನಾವು ವಿವರ ನೋಡುವಾಗಿದೆ. ಮೊದಲನೇ ಸಂಗತಿ ನೋಡ್ತೇವೆ, ಯೇಸು ಕ್ರಿಸ್ತನ ಸಾರೂಪ್ಯವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಕಷ್ಟಗಳು ಬರ್ತವೆ. ನಾವು ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 8 ವರ್ಸ್ 28 to 30 ವರ್ಡ್ಸ್. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ರೀತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಇಲ್ಲಿ ಅಪೊಸ್ತಲ ಹೇಳ್ತಾನೆ, ಯಾರ್ಯಾರು ಅಂದರೆ ದೇವರನ್ನು ಯಾರು ಪ್ರೀತಿಸ್ತಾರೋ, ದೇವರು ಯಾರನ್ನು ದೇವರು ಕರೆದಿದ್ದು ನೋಡಿದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟ ಪ್ರತಿಯೊಂದು ದೇವರ ಮಕ್ಕಳ ಜೀವಿತದಲ್ಲಿ ದೇವರೊಂದು ಉದ್ದೇಶ ಇಟ್ಟಿದ್ದಾನೆ. ಅದೇ ಅಪೊಸ್ತಲ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ಎಂದು ನಮಗೆ ಗೊತ್ತಿದೆ. ಅದು ಅರ್ಥವಾಗಿದೆ. ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷೆ ಅಂದುಕೊಳ್ಳುತ್ತಾರೋ ಅವರ ಜೀವಿತದಲ್ಲಿ ದೇವರು ಒಂದು ಸಂಕಲ್ಪ, ಒಂದು ಉದ್ದೇಶ ಇಟ್ಟಿದ್ದಾನೆ. ಅದಕ್ಕೋಸ್ಕರ ಒಂದು ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಏನಾದರೂ ಕಷ್ಟಗಳು ಬರುವುದಾದರೆ ಆತನ ಒಳ್ಳೆಯದಕ್ಕೆ ಬರ್ತವೆ, ಆತನಿಗೆ ಎಂಬುದೇ ಅವನು ತಿಳಿದುಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಅಪೊಸ್ತಲ ಹೇಳ್ತಾನೆ. ಮತ್ತು 29ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಿಗೆ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಇಲ್ಲಿ ಅಪೊಸ್ತಲ ಹೇಳ್ತಾನೆ, ದೇವರು ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಟ್ಟಿದ್ದಾರೋ, ನೀರಿನ ಮುಳುಗಿ ದೀಕ್ಷಿಸಿಕೊಂಡಿದ್ದಾರೋ ಅವರೆಲ್ಲರೂ ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಬೇಕು. ಯೇಸು ಕ್ರಿಸ್ತನ ಹಿರಿಯ ಸಹೋದರನಾಗಿದೆ. ಪ್ರತಿಯೊಬ್ಬರು ತನ್ನ ಹಿರಿಯ ಸಹೋದರನೇ ಯೇಸು ಕ್ರಿಸ್ತನ ಹಾಗೆ, ಅಂದರೆ ಯೇಸು ಕ್ರಿಸ್ತನ ಸಾರೂಪ್ಯ, ಯೇಸು ಕ್ರಿಸ್ತನ ಮನಸ್ಸು, ಯೇಸು ಕ್ರಿಸ್ತನ ಗುಣಗಳು ಅವರಲ್ಲಿ ಬರಬೇಕೆಂಬ ಉದ್ದೇಶದಿಂದಲೇ ದೇವರು ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತವೆ. ಯಾಕಂದರೆ ಆ ಕಷ್ಟಗಳಲ್ಲಿ ನಿಮ್ಮ ಜೀವಿತದಲ್ಲಿ ಆ ಯೇಸು ಕ್ರಿಸ್ತನ ಗುಣಗಳು, ಆ ಪವಿತ್ರಾತ್ಮ ಅಮೃತ ಫಲ ಬರಬೇಕೆಂಬುದಾಗಿ ದೇವರ ಉದ್ದೇಶ ಎಂಬುದೆಲ್ಲ ಅಪೊಸ್ತಲ ಹೇಳ್ತಾನೆ. ಮತ್ತು 30ನೇ ವಾಕ್ಯ ಹೇಳ್ತಾನೆ, ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮ ಪದವಿಗೆ ಸೇರಿಸಿದನು. ಇಲ್ಲಿ ನೋಡ್ತೇವೆ, ಯಾರನ್ನು ಮೊದಲು ನೇಮಿಸಿದ ಪ್ರೇರೆ ದೇವರು ವಾಕ್ಯತೆ ತಾಯ ಗರ್ಭದಲ್ಲಿರುವಾಗಲೇ ದೇವರು ಕೆಲವರಿಗೆ ಕೆಲವೊಂದು ಸೇವೆಗೆ ಆತನು ಕರೆದಿರುತ್ತಾನೆ. ಬರೀ ಯಾರ ಜೀವಿತದಲ್ಲಿ ದೇವರ ಕರಿಬೇಕುಂಟು ಅವರ ದೇವರು ಮೊದಲೇ ತಾಗರ ನೇಮಿಸ್ತಾನೆ. ಅಂಥವರು ಈ ಕಷ್ಟದ ಮುಖಾಂತರ ದೇವರು ತೆಗೆದುಕೊಂಡು ಹೋಗಿ ಆತನ ಉದ್ದೇಶ ಅವರಿಗೆ ತಿಳಿಯಪಡಿಸ ಅಷ್ಟೇ ಅಲ್ಲದೆ ಅವರಲ್ಲಿ ಯೇಸು ಕ್ರಿಸ್ತನ ಸಾರೂಪ್ಯವನ್ನು ಮಾಡ್ತಾನೆ ಮತ್ತು ಅವರನ್ನು ತನ್ನ ಸೇವೆಗೆ ಕರೆಯುತ್ತಾನೆ ಎಂಬುದೆಲ್ಲ ಅಪೊಸ್ತಲ ಹೇಳ್ತಾನೆ. ದೇವರ ಆತ್ಮ ತೋರಿಸಿದ ಅನೇಕರು ದೇವರ ಮಕ್ಕಳು ಕಷ್ಟಗಳು ಬಂದ ಸಮಯದಲ್ಲಿ, ಸಮಸ್ಯೆಗಳು ಬಂದ ಸಮಯದಲ್ಲಿ, ಕೆಲವು ಕಾಯಿಲೆಗಳು ಬಂದ ಸಮಯದಲ್ಲಿ, ಕೆಲವು ರೀತಿಯ ಘಟನೆಗಳು ಆಗುವ ಸಮಯದಲ್ಲಿ ಅನೇಕ ದೇವರ ಮಕ್ಕಳು ನೊಂದು ಹೋಗ್ತಾರೆ, ಅನೇಕರು ನಂಬಿಕೆಯಲ್ಲಿ ಕುಂದು ಹೋಗ್ತಾರೆ, ಅನೇಕರು ದೇವರನ್ನು ಗುಣಗುಟ್ಟುತ್ತಾರೆ, ಅನೇಕರು ದೇವರ ಸಭೆಯಲ್ಲಿ ಬಿಟ್ಟು ಹೋಗ್ತಾರೆ. ಇದನ್ನು ಮಾಡುವವರಾಗಬಾರ್ದು. ನೀವು ತಿಳಿದುಕೊಳ್ಳಬೇಕು, ದೇವರ ಸಂಕಲ್ಪದ ಮೇರೆಗೆ ದೇವರ ಕರೆದ ನಿಮಿತ್ತವಾಗಿ ಯಾವ ಕಾರ್ಯಗಳು ನಿಮ್ಮ ಜೊತೆ ಆಗ್ತವೆ, ಕೆಟ್ಟ ಕಾರ್ಯಗಳು ಆಗುವಾಗ
ಅದು ಒಳ್ಳೆಯದಕ್ಕೋಸ್ಕರವಾಗಿ ಎಂಬುದನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ದೇವರು ಆ ಕಷ್ಟದ ಮಧ್ಯದಲ್ಲಿ ನಿಮ್ಮನ್ನು ತೆಗೆದುಕೊಂಡು ಹೋಗಿ ನಿಮ್ಮಲ್ಲಿ ಆ ಪವಿತ್ರಾತ್ಮನ 9 ಗುಣಗಳು 9 ಫಲಗಳು, ಅದು ಆಗದೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ ಎಂಬ 9 ಫಲಗಳು ನಿಮ್ಮಲ್ಲಿ ತೋರಲ್ಪಡಬೇಕು ಎಂಬುದಾಗಿ ದೇವರ ಉದ್ದೇಶವಾಗಿದೆ. ಅಷ್ಟೇ ಅಲ್ಲದೆ ಆ ಉದ್ದೇಶ ಆತನು ನೆರವೇರಿಸ್ತಾನೆ. ಯಾಕೆಂದರೆ ನಿಮ್ಮನ್ನು ಆತನು ತಾಯಿ ಗರ್ಭದಿಂದಲೇ ಆತನು ನಿಮ್ಮನ್ನು ದೇವರ ಸೇವೆಗೋಸ್ಕರ ನೇಮಿಸಿದ್ದಾನೆ. ನಾವು ನೋಡ್ತೀವಿ ಅಪೊಸ್ತಲ ಪೌಲನು ಹೇಳ್ತಾನೆ, ನನ್ನನ್ನು ತಾಯಿ ಗರ್ಭದಿಂದಲೇ ದೇವರು ತನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡಿದ್ದಾನೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಯೆರೆಮೀಯ ಪ್ರವಾದಿ ಹೇಳ್ತಾನೆ, ದೇವರು ನನ್ನ ತಾಯಿ ಗರ್ಭದಿಂದಲೇ ನನ್ನ ಪ್ರವಾದಿಯನ್ನಾಗಿ ಆ ರೀತಿ ದೇವರು ಕೆಲವೊಂದು ಸೇವೆಗಾಗಿ ದೇವರು ನೇಮಿಸ್ತಾನೆ. ಆ ಸೇವೆಯ ಕರಿವಿಗೆ ನಿಮ್ಮಲ್ಲಿ ಇದ್ದ ನಿಮಿತ್ತವಾಗಿ ನೀವು ಆ ಸೇವೆ ಮಾಡಬೇಕಾದ್ರೆ ಆ ಕ್ರಿಸ್ತನ ಪರಿಪೂರ್ಣತೆ, ಆ ನೀತಿ ಅಂದರೆ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನೋ ಆ ನೀತಿಯನ್ನು ಅನುಸರಿಸಿ ಆಗಬೇಕೆಂದು ದೇವರು ಬಯಸ್ತಾನೆ. ಆ ನೀತಿಯನ್ನು ಅನುಸರಿಸಿ ನಡೆಯುವಾಗ ನಿಮ್ಮಲ್ಲಿ ಆ ಪವಿತ್ರಾತ್ಮನ ಅಭಿಷೇಕವು ಹೆಚ್ಚಿಸಲ್ಪಡ್ತದೆ. ಪವಿತ್ರಾತ್ಮ ಮಹಿಮೆಯ ಅಭಿಷೇಕ ನಿಮ್ಮನ್ನು ತುಂಬಿಸಿ ಅದನ್ನು ತನ್ನ ಮಹಿಮೆಗಾಗಿ ನಿಮ್ಮನ್ನು ಉಪಯೋಗ ಮಾಡ್ತಾನೆ ಎಂಬುದಾಗಿ ಇದರ್ಥವಾಗಿದೆ. ಅದಕ್ಕೋಸ್ಕರ ದೇವರ ಮಕ್ಕಳೇ, ಯಾವುದೇ ಕಷ್ಟ ಬಂದರೆ ಗುಣಗುಟ್ಟ ಬಿಡಿ, ಅದೇ ಬಂದರೆ ಸ್ತೋತ್ರ ಮಾಡಿ ಇನ್ನೂ ದೇವರಿಗೆ ನೀವು ಒಪ್ಪಿಸಿಕೊಡಬೇಕು. ದೇವ, ನನ್ನ ಪರೀಕ್ಷಿಸು, ದೇವ ನಾನು ತನ್ನ ಶೋಧಿಸು, ನಾನು ಎಲ್ಲಿ ಕೇಡಿನ ಮಾರ್ಗದಲ್ಲಿರ್ತೇನೋ ಏನು, ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು ಎಂಬ ಪ್ರಾರ್ಥನೆ ಪ್ರತಿದಿನ ದೇವರ ಸನ್ನಿಧಾನಕ್ಕೆ ಪ್ರಾರ್ಥನೆಯೊಡನೆ, ವಾಕ್ಯ ಧ್ಯಾನದೊಡನೆ, ವಿಧೇಯತೆಯೊಡನೆ ನೀವು ಎಷ್ಟು ಬೇಗ ನೀವು ಹತ್ತಿರ ಬರುತ್ತೀರೋ ಅಷ್ಟು ಬೇಗ ಆ ಕಷ್ಟಗಳು ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡ್ತವೆ. ಪವಿತ್ರತ್ವ ಸಾರೀಪ ತರ್ತದೆ, ನೀತಿವಂತಂದು ನಿರ್ಣಿಸ್ತಾನೆ, ನಿಮ್ಮ ಸೇವೆ ಕರುತ್ತಾನೆ, ಅಭಿಷೇಕ ಕೊಟ್ಟು ನಿಮ್ಮನ್ನು ಉಪಯೋಗ ಮಾಡುವವನು ಆಗಿದ್ದಾನೆ ಪ್ರೇರೆ. ಈಗ 2ನೇ ಸಂಗತಿ ನೋಡ್ತೇವೆ, ನಿತ್ಯ ನರಕಕ್ಕೆ ಹೋಗದಂತೆ ತಡೆಯುತ್ತಾನೆ. ನಾವು ನೋಡ್ತೇವೆ ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 14ರಿಂದ 19ನೇ ವಾಕ್ಯ. ಜೋಬ್ ಚಾಪ್ಟರ್ 33 ವರ್ಸ್ 14 to 19 ವರ್ಸ್. ದೇವರು ಮಾತನಾಡುವ ರೀತಿ ಒಂದುಂಟು, ಹೌದು ಎರಡುಂಟು. ಮನುಷ್ಯನಾದರೂ ಲಕ್ಷಿಸುವುದಿಲ್ಲ. ಮನುಷ್ಯರಿಗೆ ಗಾಢ ನಿದ್ರೆ ಉಂಟಾದಾಗಲೂ ಆಸೆಗೆ ಮೇಲೆ ಜಂಪು ಹತ್ತಿದಾಗಲೂ ಆತನು ಸ್ವಪ್ನದಲ್ಲಿ ರಾತ್ರಿಯ ಕನಸಿನಲ್ಲಿ ಅವರ ಕಿವಿಗಳನ್ನು ತೆರೆದು ಅವರಿಗೆ ಶಿಕ್ಷಾ ವಚನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕೋನು. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಅದೇ ಮೇಲೆ ಯಾವುದೇ ಕಷ್ಟಗಳು ಬರಬಹುದು, ಅದಕ್ಕೆ ಅರ್ಥದ ಮರಣಕರ ರೋಗಗಳು ಬರಬಹುದು. ನೀವು ಆ ಸಂದರ್ಭದಲ್ಲಿ ದೇವರು ಗುಣಗುಟ್ಟಬಾರದು. ದೇವರ ಬೇಡಬೇಕು, ದೇವ ಯಾಕೆ ಕಷ್ಟ, ಯಾಕೆ ಒಂದು ಸಮಸ್ಯೆ, ಯಾಕೆ ಮರಣಕರದ ಕಾಯಿಲೆ ಬಂತು, ಎಲ್ಲಿನ ತಪ್ಪು ಬಿದ್ದಿದೆ ಎಂಬುದಾಗಿ ನೀವು ದೇವರ ಥರ ಬೇಡಬೇಕು. ಮತ್ತು ದೇವರ ವಾಕ್ಯದ ಮುಖಾಂತರ ನಿಮ್ಮನ್ನು ಹುಡುಕರಾಗಬೇಕು. ಪ್ರೇಗೆ ಕಾಯಿಲೆ ಬಂದ ಕೂಡಲೇ ನೀವು ಡಾಕ್ಟರ್ ಹೋಗಬೇಕು. ಡಾಕ್ಟರ್ನವರು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಎಲ್ಲ ಸ್ಕ್ಯಾನ್ ಎಲ್ಲ ರಿಪೋರ್ಟ್ ಮಾಡಿ ಯಾಕೆ ಬಂತು ಕಾಯಿಲೆ ಪರೀಕ್ಷೆ ಮಾಡಿ ನಂತರ ಅವರು ಮದ್ದು ಕೊಡುತ್ತಾರೆ. ಅದೇ ರೀತಿಯಲ್ಲಿ ಆ ಮದ್ದು ನೀವು ತೆಗೆದುಕೊಳ್ಳೋ ಮೆಡಿಸಿನ್ ಮಾಡಲೇಬೇಕು. ಆ ಮೆಡಿಸಿನ್ ಜೊತೆಯಲ್ಲಿನೂ ದೇವರ ವಾಕ್ಯದಿಂದ ನಿಮ್ಮ ಆರೋಗ್ಯ ಪರೀಕ್ಷೆ ಮಾಡಬೇಕು. ದೇವ, ಈ ಕಾಯಿಲೆ ಬರಲಿಕ್ಕೆ ಅಥವಾ ಈ ಸಮಸ್ಯೆ ಬರಲಿಕ್ಕೆ ಏನು ಕಾರಣ ದೇವ ನನ್ನ ಆಗ ದೇವರ ಆತ್ಮನು ನಿಮ್ಮ ಪಾಪಗೋಸ್ಕರ ಬಂದಿದ್ದರೆ ದೇವರ ಅತಿ ಸ್ಪಷ್ಟ ಪಾಪದ ವಾಕ್ಯದ ಮೂಲಕ ಮಾತನಾಡ್ತಾನೆ. ಅದೇ ಬೇರೆ ಕಾರಣ ಬಂದರೆ ನಿಮಗೆ ದೇವರ ಆತ್ಮ ತೋರಿಸಿಕೊಡೋನಾಗಿದೆ. ಆದರೆ ಇಲ್ಲಿ ನನ್ನ ಜೊತೆ ಯೋಬನಿಗೆ ಈ ರೋಗ ಬಂದ ಕಾರಣ ಎಂದರೆ ಅವನ ಆತ್ಮವು ನರಕ್ಕೆ ಹೋಗಬಾರದು ಎಂಬುದಾಗಿ ದೇವರು ಈ ಕಾಯಿಲೆ ಬರ ಮಾಡಿದನು. ಮತ್ತು ಅವನ ದೇವರ ವಾಕ್ಯನ ಅಸಡ್ಡೆ ಮಾಡಿ ನಿಮಿತ್ತ ಅವನಿಗೆ ಆ ರೋಗಗಳು ಬಂತು, ಆ ಕಷ್ಟಗಳು ಬಂತು. ಅಲ್ಲಿ ಅವನ ಪಶ್ಚಾತ್ತಾಪಟ್ಟ ನಿಮಿತ್ತವಾಗಿ ಅವನ ಆತ್ಮ ನರಕ್ಕೆ ಹೋಗದೆ ಪರಲೋಕಕ್ಕೆ ಸೇರಲಿಕ್ಕೆ ಸಹಾಯವಾಯಿತು ಎಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. 19ನೇ ವಾಕ್ಯ ನೋಡ್ತೇವೆ, ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿ ಪೀಡನದಿಂದಲೂ ಮನುಷ್ಯನು ಆಶೆಗೆ ಮೇಲೆ ಶಿಕ್ಷಿಸಲ್ಪಡುವನು. ಮೊದಲು ದೇವರು ಸ್ವಲ್ಪವೇ ಅವನ ಕಾಯಿಲೆ ಬರಬಹುದು, ಅವನು ಪಶ್ಚಾತ್ತಾಪ ಕೂಡಲಿದ್ದು ಗುಣ ಮಾಡ್ತಾನೆ. ಅದು ಇಲ್ಲಿ ಕೆಲವರು ಅಹಂಕಾರಿಗಳ ನಿಮಿತ್ತವಾಗಿ ಅವರು ಆ ಹಾಸಿಗೆಯಲ್ಲಿ ಶಿಕ್ಷಿಸಬಹುದು. ಆದರೆ ಯಾಕೆ ಆ ರೀತಿ ದೇವರು ತೆಗೆದುಕೊಂಡು ಹೋಗ್ತಾನೆ ಯೋಬನನ್ನು ಅಂದರೆ, ಯೋಬನು ಸತ್ತು ನರಕಕ್ಕೆ ಹೋಗಬಾರದು. ಯೋಬನು ತನ್ನ ಪಾಪ ಒಪ್ಪಿಕೊಳ್ಳಬೇಕು, ಪಶ್ಚಾತ್ತಾಪ ಪಡಬೇಕು ಮತ್ತು ದೇವರ ರಾಜ್ಯಕ್ಕೆ ಸೇರಬೇಕೆಂಬ ಉದ್ದೇಶದಿಂದಲೇ ಈ ರೀತಿಯ ಕಷ್ಟ ಅಥವಾ ಒಂದು ರೋಗ ಅವನಿಗೆ ಬಂದಿದ್ದು ಎಂಬುದಾಗಿ ನಾವು ಅತಿ ಸ್ಪಷ್ಟ ನೋಡ್ತೇವೆ. ಹಾಗಾದರೆ ದೇವರ ಆತ್ಮನು ನಾನು ನಂಬುತ್ತೇನೆ, ಅನೇಕರು ಸಂದೆ ನೋಡೋರು, ಅನೇಕರು ಆಗ್ಬೋದು ಆಸ್ಪತ್ರೆಯಲ್ಲಿನೂ ಹಾಸಿಗೆಯಲ್ಲಿನೂ ನಿಮ್ಮ ರೋಗಗಳಿಗೋಸ್ಕರ ನರಳಾಡುತ್ತಿರಬಹುದು.
ಅನೇಕ ನಾನಾವಿಧ ಕಷ್ಟಗಳು ಇರಬಹುದು. ಗುಣಗುಟ್ಟಬೇಡಿರಿ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟ ನಿಮಿತ್ತವಾಗಿ ನೀವು ದೇವರ ಮಕ್ಕಳಾಗಿದ್ದೀರಿ. ಯೇಸು ರಕ್ತದಲ್ಲಿ ನಿಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ. ಆದರೂ ಇನ್ನೂ ನೀವು ನೀತಿವಂತರಾಗಿ ಜೀವಿಸಬೇಕು. ನಿಮ್ಮ ನೀತಿವಂತಿಕೆಯು ಮಧ್ಯಾಹ್ನದ ಸೂರ್ಯನ ಹಾಗೆ ಅದು ಪ್ರಕಾಶಿಸಬೇಕು. ಅದಕ್ಕೋಸ್ಕರ ನೀವು ದೇವರ ಹತ್ರ ಕೇಳಿರಿ, ದೇವರಾತ್ಮನೇ ನನ್ನನ್ನು ಪರೀಕ್ಷಿಸು ದೇವ, ನನ್ನ ಹೃದಯ ಶೋಧಿಸು, ಎಲ್ಲಿಯಾದರೂ ನಿನ್ನ ವಾಕ್ಯಕ್ಕೆ ನಾನು ಆಯುಧನಾಗಿ ನಡೆದಿದ್ದೇನೋ ಎಂಬುದಾಗಿ ಕೇಳಿಕೊಳ್ಳಿರಿ ಮತ್ತು ವಾಕ್ಯ ಓದಿರಿ, ವಾಕ್ಯ ಧ್ಯಾನ ಮಾಡಿ. ಆಗ ದೇವರ ಆತ್ಮನು ನಿಮ್ಮ ಜೀವಿತದಲ್ಲಿ ಏನಾದರೂ ಪಾಪಗಳಿರುವುದಾದರೆ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಅಥವಾ ಸೇವಕರು ಬಂದು ಪ್ರಾರ್ಥನೆ ಮಾಡುವಾಗ ಪ್ರವಾದನೆ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾನೆ. ಕನಸಲ್ಲಿ ಮಾತನಾಡ್ಬೋದು. ಆ ಪಾಪಕ್ಕೆ ನಾವು ಪಶ್ಚಾತ್ತಾಪಡುವುದಾದರೆ ಅದರ ಕೂಡಲೇ ನಿಮ್ಮ ರೋಗವಾಗ್ಬೋದು, ನಿಮ್ಮ ಕಷ್ಟ ಆಗ್ಬೋದು, ಬಿಡುಗಡೆ ಕೊಟ್ಟು ನಿಮಗೆ ಪುನಃ ಒಂದು ಆರೋಗ್ಯ ಸ್ಥಿತಿಗೆ ತರುತ್ತಾರೆ. ಹೇಗೆ ಯೋಬನು ಪಶ್ಚಾತ್ತಾಪಟ್ಟನು, ಕೂಡಲೇ ದೇವರು ಅವನಿಗೆ 2 ಪಟ್ಟು ಆರೋಗ್ಯ ಕೊಟ್ಟನು, 2 ಪಟ್ಟು ಆಶೀರ್ವಾದ, 2 ಪಟ್ಟು ಎಲ್ಲವನ್ನು ಹೊಂದಿಕೊಂಡನು. ಆ ರೀತಿ ಇವತ್ತು ನಿಮ್ಮ ಜೀವಿತದಲ್ಲಿ ಏನಾದರೂ ನಷ್ಟ ನಿಮ್ಮ ಜೊತೆ ಇರುವುದಾದರೆ, ಏನಾದರೂ ನೀವು ಬಿಸ್ನೆಸ್ ಲಾಸ್ ಆಗಿರುವುದಾದರೆ ಈ ಸಮಯದಲ್ಲಿ ನೀವು ತಿಳ್ಕೊಳ್ಳಬೇಕು, ದೇವರ ಉದ್ದೇಶ ನಿಮ್ಮಲ್ಲಿ ಉಂಟು. ಕಷ್ಟನಭವು ನಿಮಗೆ ಬಂದದ್ದು ನಿಮ್ಮ ಒಳ್ಳೆಯದಕ್ಕೋಸ್ಕರ. ಅದು ಬಂದರೆ ಮಾತ್ರವೇ ಅಲ್ಲಿ ನೀವು ದೇವರ ವಾಕ್ಯ ಓದೋದಕ್ಕೆ, ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ, ದೇವರ ವಿದ್ಯಾರ್ಥಿಗಳು ಸಾಧ್ಯವಾಗ್ತದೆ. ಒಂದು ವೇಳೆ ಈ ರೀತಿ ಕಷ್ಟಗಳು ಬರೆದಿದ್ದರೆ ನೀವು ಏನಾಗ್ತೀರಿ, ನೀವೇ ನೀತಿವಂತರು, ನೀವೇ ಪ್ರೇಮ ಅಹಂಕಾರದಲ್ಲಿ ನಿಮ್ಮ ಆತ್ಮಿಕ ರಕ್ಷಣೆ ಕಳೆದುಕೊಳ್ಳುವ ಚಾನ್ಸ್ ಉಂಟು. ಅದಕ್ಕೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದೆ. ಅದು ನಿಮ್ಮ ಆತ್ಮ ನರಕಕ್ಕೆ ಹೋಗಬಾರದು ಎಂಬ ಉದ್ದೇಶದಲ್ಲಿ ಆ ಕಷ್ಟಗಳು ಬರ ಮಾಡುತ್ತಾರೆ ಎಂಬುದನ್ನು ಈ ವಾಕ್ಯದಲ್ಲಿ ಅತಿ ಸ್ಪಷ್ಟವನ್ನು ತಿಳಿದುಕೊಳ್ಳೋರಾಗಿದ್ದೇವೆ ಪ್ರೇರೆ. ಈಗ 3ನೇ ಸಂಗತಿ ನೋಡ್ತೇವೆ, ದೇವರ ಮೇಲಿನ ಭಕ್ತಿಯು ಅಭಿವೃದ್ಧಿ ಆಗಬೇಕೆಂಬ ಉದ್ದೇಶದಿಂದ ಕಷ್ಟಗಳು ಬರ್ತವೆ. ನಾವು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 5 ವರ್ಸ್ 10 and 11 ವರ್ಸ್. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತನಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದನೆಂದು ತಿಳಿದಿದ್ದರಷ್ಟೇ. ನೋಡ್ತೀವಿ, ಯೋಬನ ಜೀವಿತದಲ್ಲಿ ಆ ಕಷ್ಟಗಳು ಬಂದ ಸಮಯದಲ್ಲಿ ಅವನು ದೀರ್ಘ ತಾಳ್ಮೆಯಿಂದ ಸಹಿಸಿಕೊಂಡನು. ಆ ದೀರ್ಘ ತಾಳ್ಮೆಯಿಂದ ಸಹಿಸಿಕೊಂಡು ನಿಮಿತ್ತವಾಗಿ ಅವನು ಭಕ್ತಿಯಲ್ಲಿ ಅಭಿವೃದ್ಧಿ, ಅಂದರೆ ಭಕ್ತಿಯಲ್ಲಿ ಅಭಿವೃದ್ಧಿ ಅವನು ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆದು ಅವನು ಕಲಿತುಕೊಂಡನು. ಅಷ್ಟು ತನಕ ಅವನಲ್ಲಿ ಆ ಒಂದು ಪರಿಪೂರ್ಣ ವಿಧೇಯತಿರಲಿಲ್ಲ. ಅವನು ಕೆಲವು ವಾಕ್ಯಗಳನ್ನು ತೆಗೆದುಕೊಳ್ತಾನು, ಕೆಲವಲ್ಲಿ ದೇವರ ಕಂಠದಲ್ಲಿ ಮಾತ್ರ ವಾಕ್ಯಗಳನ್ನು ತಿರಸ್ಕಾರ ಮಾಡಿದನು. ಅದೇ ಕಷ್ಟ ಬಂದ ನಿಮಿತ್ತವಾಗಿ ಅವನಿಗೆ ಅನುಭವ ಆಯಿತು. ಅವನು ದೇವರಲ್ಲಿ ಭಯಭಕ್ತಿ ಇರ್ತಂದರೆ ಏನು, ದೇವರ ಪ್ರತಿಯೊಂದು ಆಜ್ಞೆಗಳನ್ನು ವಿಧೇಯನಾಗಲಿಕ್ಕೆ ಅವನು ಕಲಿತುಕೊಂಡನು ಮತ್ತು ಆ ಪರಿಪೂರ್ಣ ದೀರ್ಘ ತಾಳ್ಮೆಯಿಂದ ಸಹಿಸಿಕೊಂಡು ಕಡೆಗೆ ದೇವರು ಅವನ ವಿಧೇಯತೆ, ಅವನ ಪಶ್ಚಾತ್ತಾಪ ನೋಡಿ ದೇವರು ಅವನಿಗೆ ಮೊದಲಿದ್ದಕ್ಕಿಂತಲೂ ಅಂತ್ಯದಲ್ಲಿ ದೇವರ ಕರುಣೆ ತೋರಿಸಿದನು, 2 ಪಟ್ಟು ಆಶೀರ್ವಾದ ಕೊಟ್ಟನು ಎಂಬುದಾಗಿ ಇಲ್ಲಿ ಯಾಕೋಬ ಹೇಳ್ತಾನೆ. ಹಾಗಾಗಿ ದೇವರಾತ್ಮ ಹೇಳ್ತಾನೆ, ಇವತ್ತು ಯೋಬನಾಗೆ ನಿಮ್ಮ ಜೊತೆ ಏನೋ ಕಷ್ಟಗಳು ಬಂದರೆ ಸಹಿಸಿಕೊಳ್ಳಿರಿ. ಹೇಗೆ ಯೋಬನು ಯೋಬನ ಪುಸ್ತಕ 42ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯದಲ್ಲಿ ಹೀಗೆ ಉಂಟು. ಆತ ಹೇಳ್ತಾನೆ, ನಾನು ಬಾಯಲ್ಲಿ ಆಡಿದ್ದನ್ನು ತಿರಸ್ಕರಿಸಿ ಬೂದಿಲಿ ಕುಳಿತು ಪಶ್ಚಾತ್ತಾಪಡುತ್ತೇನೆ ಎಂಬುದಿರ್ತಾರೆ. ಅಷ್ಟರ ತನಕ ಯೋಬನು ಪಶ್ಚಾತ್ತಾಪಡಲಿಲ್ಲ. ಲಾಸ್ಟ್ ಅವನು ಹೇಳ್ತಾನೆ, ಅವನು ದೇವರ ಹತ್ರ 74 ಬಾರಿ ದೇವರಿಗೆ ಅವನು ಗುಣಗುಟ್ಟುತ್ತಾನೆ, ಅವನು ಕೇಳ್ತಾನೆ, ನಾನು ನೀತಿವಂತನು, ನಾನು ಪರಿಶುದ್ಧನು, ನನ್ನಲ್ಲಿ ಏನು ಪಾಪ ಉಂಟು, ಯಾಕೆ ಕಷ್ಟ ಬಂದು. ಈಗ ಅವನು ಹೇಳ್ತಾನೆ, ನಾನು ನಿನ್ನ ವಿಷಯದಲ್ಲಿ ನನ್ನ ಕಿವಿಯಲ್ಲಿ ಕೇಳಿದ್ದನು, ಈಗ ನಾನು ಮಾತಾಡೋದನ್ನು ನಿಲ್ಲಿಸ್ತೇನೆ ಮತ್ತು ಬೂದಿ ಕುಳಿತು ಪಶ್ಚಾತ್ತಾಪಡುತ್ತ ಅವನು ಪರಿಪೂರ್ಣ ತನ್ನ ಪಾಪಕ್ಕೆ ಪಶ್ಚಾತ್ತಾಪಟ್ಟ ನಂತರ ಅವನು ತನ್ನ 3 ಮಂದಿ ಸ್ನೇಹಿತರಿಗೂ ಅವನು ಸಮಯವನ್ನು ಕೊಡ್ತಾನೆ. ಕೂಡಲೇ ದೇವರು ಅವನಿಗೆ ಅವನು ಕಳೆದುಕೊಂಡ ಎಲ್ಲ ಆಸೆ 2 ಪಟ್ಟು ಅವನು ತಿರುಗಿ ಕೊಟ್ಟರು. ಹಾಗಾಗಿ ಇವತ್ತು ನೀವು ಟೆನ್ಷನ್ ಮಾಡಬೇಡ್ರಿ. ಇಷ್ಟೇ ನಿಮಗೆ ಕಷ್ಟಗಳು ಬಂದ ಸಮಯದಲ್ಲಿ ದೀರ್ಘ ತಾಳ್ಮೆಯಿಂದ ಸಹಿಸಿಕೊಳ್ಳ್ರಿ. ಆ ಸಮಯದಲ್ಲಿ ದೇವರು ಬಯಸ್ತಾನೆ ನೀವು ದೇವರಲ್ಲಿ ಭಯಭಕ್ತಿಯಲ್ಲಿ ಅಭಿವೃದ್ಧಿ ಆಗುವುದು. ಅದಾದರೆ ದೇವರ ಒಂದೊಂದು ಆಜ್ಞೆಗಳನ್ನು ಪ್ರತಿಯೊಂದು ಆಜ್ಞೆಗಳನ್ನು ಕೈಗೊಂಡು ನಡೆಯುವವರೆಗೆ ದೇವರು ಬಯಸ್ತಾನೆ. ಆ ಒಂದು ಭಯಭಕ್ತಿ ಅಭಿವೃದ್ಧಿ ಆಗುವಾಗ, ಆ ದೀರ್ಘ ತಾಳ್ಮೆಯಿಂದ ನೀವು ಆ ಬಾಂಧ ಸಹಿಸುವಾಗ ಕಡೆಗೆ ದೇವರು ನಿಮ್ಮ ವಿಧೇಯತೆಯನ್ನು, ನಿಮ್ಮ ಪಶ್ಚಾತ್ತಾಪವನ್ನು ನೋಡಿಕೊಂಡು ದೇವರ ಹೃದಯವು ಮನಮರುಗುತ್ತದೆ. ಆತನು ನಿಮಗೆ ಮೊದಲು ಇದ್ದ ಆಶೀರ್ವಾದಕ್ಕಿಂತ 2 ಪಟ್ಟು ಆಶೀರ್ವಾದ ಕೊಡುತ್ತಾರೆ ಎಂಬುದೇ ಇಲ್ಲಿ ಯಾಕೋಬನು ಯೋಬನ ಬಗ್ಗೆ ಅಲ್ಲಿ ಸಾಕ್ಷಿ ಕೊಡುತ್ತಾರೆ. ಆಗದೆ ಇವತ್ತು ನಿಮ್ಮ ಜೊತೆ ಏನು ಲಾಸ್ ಆಗಿದ್ದು, ಏನು ಕಳೆದುಕೊಂಡಿದ್ರು, ನೀವು ಪಶ್ಚಾತ್ತಾಪ ಪಡುವಾಗ, ದೇವರ ವಾಕ್ಯ ವಿಧೇಯರಾಗುವಾಗ, ಆ ಬಾಧೆಯನ್ನು ಸಹಿಸುವಾಗ 2 ಪಟ್ಟು ಕೊಡೋಣ ಆಗಿದ್ದೇನೆ. ಅದಕ್ಕೋಸ್ಕರ ಕಷ್ಟನುಭವ ಒಳ್ಳೆಯದಾಯಿತು. ಯೋಬನಿಗೆ ಬಂದ ನಿಮಿತ್ತ ಅವನು ಭಯಭಕ್ತಿ ಅಂದರೆ ಏನು,
ವಿಧೇಯತೆ ಎಂದರೆ ಏನು? ಅವನು ಕಳೆದುಕೊಂಡು, ಇಲ್ಲದರೆ ಅವನು ತಾನೇ ನೀತಿವಂತನು, ತನ್ನಲ್ಲೇ ಪಾಪ ಎಂಬ ಅಹಂಕಾರದಿಂದ ಅವನು ಸತ್ತು ನರಕಕ್ಕೆ ಹೋಗ್ತಾನು. ಅದೇ ದೇವರು ಅವನು ನರಕಕ್ಕೆ ಹೋಗದೆ ಪರಲೋಕಕ್ಕೆ ಸೇರಾಗದೆ. ಪ್ರಿಯತೆ, ನಿಮ್ಮಲ್ಲಿ ಏನು ಕಷ್ಟ ಬಂದರೂ ಸಹ ಚಿಂತೆ ಮಾಡಬೇಡ್ರಿ, ದೇವರು ಸ್ತೋತ್ರ ಮಾಡಿರಿ, ಗುಣಗುಟ್ಟಬೇಡಿ. ಇಷ್ಟೇ ಕಷ್ಟಗಳ ಬಂದ ಸಮಯದಲ್ಲಿ ದೇವರ ಹತ್ತಿರಕ್ಕೆ ಬನ್ನಿರಿ, ಇನ್ನೂ ಜಾಸ್ತಿ ಪ್ರಾರ್ಥನೆ ಮಾಡಿರಿ, ಇನ್ನೂ ಜಾಸ್ತಿ ಸಭೆಗೆ ಕೂಡಿಕೊಂಡು ಬನ್ನಿರಿ, ಇನ್ನೂ ಜಾಸ್ತಿ ದೇವರ ವಾಕ್ಯಕ್ಕೆ ಓದಿ ಧ್ಯಾನ ಮಾಡಿ. ಆಗ ದೇವರೆಲ್ಲದಿಂದ ನಮಗೆ ಬಿಡುಗಡೆ ಕೊಡುವನಾಗಿದೆ. ಪ್ರೇರೆ, ಈಗ 4 ಅಂಶ ನೋಡ್ತೀವಿ. ಕಷ್ಟಗಳು ಬರುವ ಉದ್ದೇಶ, ಕಷ್ಟಗಳ ಮುಖಾಂತರ ದೇವರು ನಿಮ್ಮನ್ನು ಪರಿಪೂರ್ಣ ಪರಿಶುದ್ಧರನ್ನಾಗಿ ಮಾಡುತ್ತಾನೆ. ಇಲ್ಲ ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ, ಶಾರೀರಿಕ ತಂದೆಗಳು ತನ್ನ ಮಕ್ಕಳಿಗೆ ಶಿಕ್ಷೆ ಕೊಡುತ್ತಾರೆ ಅವರ ಪ್ರಯೋಜನಕ್ಕೋಸ್ಕರ. ಆದರೆ ಪರಲೋಕ ತಂದೆಯು ತನ್ನ ಮಕ್ಕಳು ಪರಿಶುದ್ಧರಾಗಬೇಕು, ಪರಿಪೂರ್ಣ ಪರಿಶುದ್ಧದಲ್ಲಿ ಪಾಲುರಾಗಬೇಕೆಂಬ ಉದ್ದೇಶದಿಂದಲೇ ಶಿಕ್ಷೆಯನ್ನು ಕೊಡುತ್ತಾನೆ ಎಂಬುದೇ ಅಪೊಸ್ತಲನು ಅತಿ ಸ್ಪಷ್ಟವಾದ. ಆಗದೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಏನೇ ಕಷ್ಟಗಳು ಇರಬಹುದು, ದುಃಖ ಸೇಬೇಡಿರಿ ಪ್ರಿಯರೇ. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ನಿಮ್ಮನ್ನು ತನ್ನ ಮಕ್ಕಳೆಂದು ಸ್ವೀಕಾರ ಮಾಡಿದರೆ ಅದಕ್ಕೆ ನಿಮ್ಮ ಜೀವಿತ ಇನ್ನೂ ಪರಿಶುದ್ಧರಾಗಬೇಕೇನು, ಪರಿಶುದ್ಧತೆಯನ್ನು ಪರಿಪೂರ್ಣರಾಗಬೇಕೆಂಬ ಉದ್ದೇಶದಿಂದಲೇ ದೇವರು ಶಿಕ್ಷಿಸ್ತಾನೆ ಎಂಬುದಾಗಿ ತಿಳಿದುಕೊಂಡು ಅದನ್ನು ಸಹಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಅಪೊಸ್ತಲನು ಹೇಳ್ತಾನೆ. ಆನಂದನೇ ವಾಕ್ಯ ನಾವು ಓದುತ್ತೇವೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋರಿಸುತ್ತದೆ, ಆದ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಇಲ್ಲ ಅಪೊಸ್ತಲನು ಹೇಳ್ತಾನೆ, ಯಾವ ಶಿಕ್ಷೆ ಬರುವಾಗ ನಿಮಗೆ ಅದು ತಾತ್ಕಾಲಿಕ ಸಂತೋಷವಾಗುವುದಿಲ್ಲ. ಶಿಕ್ಷೆಗಳು ಬರುವಾಗ, ಕಷ್ಟಗಳು ಬರುವಾಗ ಸ್ವಾಭಾವಿಕ ನೀವು ದುಃಖ ಆಗ್ತದೆ, ನಿಮಗೆ ಬೇಸರ ಆಗ್ತದೆ, ಪರಿಪೂರ್ಣ ನೀವು ತುಂಬ ದುಃಖ ಪಡುತ್ತೀರಿ, ತುಂಬ ಕಣ್ಣೀಡುತ್ತೀರಿ. ಯಾಕೆಂದರೆ ಅದು ಶಿಕ್ಷೆ ನೀವು ಅನುಭವ ಮಾಡಿದ ನಂತರ, ಪರಿಪೂರ್ಣ ಪಟ್ಟ ನಂತರ ನೀವು ಪರಿಪೂರ್ಣ ನೀತಿವಂತರಾಗಿ ಸಮಾಧಾನ ಹೊಂದುತ್ತೀರಿ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಮತ್ತು ಆ ಶಿಕ್ಷೆಯಿಂದ ಬಿಡುಗಡೆಯಾಗಬೇಕಾದ್ರೆ ಅಪೊಸ್ತಲನು ಹೇಳ್ತಾನೆ 12ನೇ ವಾಕ್ಯದಲ್ಲಿ, ಆದ್ದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗೋ ಮೊಣಕಾಲನ್ನು ಸುಧಾರಿಸಿಕೊಳ್ಳಿರಿ. ಅದು 3ನೇ ವಾಕ್ಯ ಇರ್ತದೆ, ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟ ಕಾಲು ಉಲಿಕೆ ಹೋಗದೆ ವಾಸಿಯಾಗುವುದು. ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ನಿಮ್ಮ ಪರಿಪೂರ್ಣ ಎಲ್ಲ ಕಷ್ಟದಿಂದ ನಿಮಗೆ ಬಿಡುಗಡೆಯಾಗಬೇಕಾದರೆ ನಿಮ್ಮ ಜೋಲು ಬಿದ್ದ ಕೈ, ನಡುಗು ಮೊಣಗಾಲು, ಇದರ ಅರ್ಥವಾಗಿದೆ ಪ್ರಾರ್ಥನೆ ಜೀವಿತ. ನೀವು ಕಷ್ಟಗಳು ಬರುವಾಗ ನೀವು ಪ್ರಾರ್ಥನೆ ಕಡಿಮೆ ಮಾಡಬಾರ್ದು, ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ಇನ್ನು ಹೆಚ್ಚಾಗಿ ದೇವರು ಸ್ತುತಿಸುವವರೆಗೂ, ಇನ್ನು ಹೆಚ್ಚಾಗಿ ಸಭೆ ಕೂಡಿ ಬರಬೇಕು. ನಂತರ ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯ ಅರ್ಥತೆ ದೇವರ ವಾಕ್ಯಕ್ಕೆ ಪರಿಪೂರ್ಣ ವಿಧೇಯರಾಗಿ ನೀವು ನಡೆಯಬೇಕು. ಆಗ ನಿಮ್ಮೆಲ್ಲ ಕಷ್ಟಗಳನ್ನ ಕುಂಟಗಳನ್ನ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ಪರಿಪೂರ್ಣ ಬಿಡುಗಡೆ ಆಗ್ತದೆ. ಹಾಗಾದರೆ ಪ್ರಿಯರೇ, 3ನೇ ಉದ್ದೇಶ ಏನಿದೆ ಪ್ರಿಯರೇ, 4ನೇ ಉದ್ದೇಶ ಅಂದರೆ ದೇವರ ಕಷ್ಟಗಳು ಬರ ಮಾಡೋದು. ಯಾಕಂದರೆ ನೀವು ಪರಿಪೂರ್ಣ ಪರಿಸ್ಥಿತಿಯಲ್ಲಿ ಪಾಲುರಾಗಬೇಕು ಎಂಬುದೇ ದೇವರ ಉದ್ದೇಶವಾಗಿದೆ. ಅಂದರೆ ಎಂದಿಗೂ ಪ್ರಿಯರೇ, ಕಷ್ಟದ ಬರುವಾಗ ದೇವರನ್ನು ಗುಣಗುಟ್ಟ ಬೇಡಿರಬೇಕು. 5ನೇ ಕಾರಣ ನೋಡ್ತೇವೆ, ಕಷ್ಟ ಬರೋ ಉದ್ದೇಶ ಯಾಕೆಂದರೆ ನಿಮ್ಮಲ್ಲಿ ಸರ್ವ ಸುಗುಣಗಳು ಅಂದರೆ ಪರಿಪೂರ್ಣ ಪವಿತ್ರಾತ್ಮನ 9 ಫಲಗಳಲ್ಲಿ ಪರಿಪೂರ್ಣರಾಗಬೇಕೆಂಬ ಉದ್ದೇಶದಲ್ಲೇ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತವೆ ಎಂಬುದಾಗಿ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 7ರಿಂದ 4ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ. ಜೇಮ್ಸ್ ಚಾಪ್ಟರ್ 1, 2, 3, 4, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದು ಕೇವಲ ಆನಂದಕರವಾದೆಂದು ಎನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಇಲ್ಲಿ ಯಾಕೆ ಹೇಳ್ತಾನೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆ ಹಾಗೂ ಪರಿಶೋಧನೆಯು ತಾಳ್ಮೆ ಉಂಟು ಮಾಡ್ತದೆ ತಿಳಿದು ನಾನಾ ಕಷ್ಟ ಬಂದಿರೋ ನೀವು ಅದನ್ನು ಸಂತೋಷವೆಂದು ಎನಿಸಿಕೊಳ್ಳಿ. ಯಾಕಂದರೆ ಇಲ್ಲಿ ಯಾಕೆ ಕಷ್ಟಗಳು ಬಂದರೆ ಮಾತ್ರವೇ ನಿಮ್ಮ ಜೀವಿತದಲ್ಲಿ ಪ್ರೇರೆ ಆ ಪವಿತ್ರಾತ್ಮನ ಫಲಗಳು ನಿಮ್ಮಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಆ ಎಲ್ಲ ಕಷ್ಟಗಳು ದೀರ್ಘತನ ಸಹಿಸಿಕೊಳ್ಳುವಾಗ ನಿಮ್ಮ ಎಲ್ಲ ಫಲಗಳು ನಿಮ್ಮಲ್ಲಿ ಪರಿಪಕ್ವತೆಗೆ ಬರ್ತವೆ. ಪರಿಪೂರ್ಣ ಯೇಸುವಿನ ಸಾರೂಪ್ಯ ನಿಮ್ಮಲ್ಲಿ ಉಂಟಾಗ್ತದೆ. ಪವಿತ್ರ 9 ಫಲಗಳನ್ನು ತುಂಬಲ್ಪಡ್ತವೆ. ಪರಿಪೂರ್ಣ ವಿಧೇಯತೆ ಬರ್ತದೆ. ಅದಕ್ಕೋಸ್ಕರ ಕಷ್ಟಗಳು ಬರುವಾಗ ಗುಣಗುಟ್ಟ ಬಿಡ್ರಿ. ದೇವರ ಉದ್ದೇಶವಾಗಿದೆ ಕಷ್ಟ ಮುಖದ ನೀವು ಮೇಲೆ ಪರಿಪೂರ್ಣ ಯೇಸುವಿನ ಸಾರೂಪ್ಯ ಬರಬೇಕು, ಪವಿತ್ರಾತ್ಮ ಭರಿತರಾಗಬೇಕು, ಎಲ್ಲ ಫಲಗಳು ಕಾಣಲ್ಪಡಬೇಕೆಂಬ ಉದ್ದೇಶಕ್ಕೋಸ್ಕರ ಕಷ್ಟ ಬರ್ತವೆ. ಅದು ಪರಿಪೂರ್ಣ ದೀರ್ಘ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಆಗ ಮಾತ್ರ ಈ ಒಂದು ಅನುಭವ, ಈ ಒಂದು ಪ್ರಯೋಜನ ನಿಮಗೆ ಸಿಗುತ್ತದೆ. ಬರೇ 6ನೇ ಸಂಘ ನೋಡ್ತೇವೆ, ಕಷ್ಟಗಳು ಬರುವುದು ಯಾಕಂದರೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೋಸ್ಕರ ಕಷ್ಟಗಳು ಬರ್ತವೆ. ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ರೆವೆಲೇಷನ್ ಚಾಪ್ಟರ್ 3 ವರ್ಸ್ 19. ನಾನು ಯಾರ್ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ, ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗೋ. ಇಲ್ಲಿ ಅಪೊಸ್ತಲ 7 ಹೇಳ್ತಾನೆ, ಲಾವುದಿಕ ಸಭೆಯಲ್ಲಿ, ಲಾವುದಿಕ ಸಭೆಯು ಆರ್ಥಿಕವಾಗಿ ತುಂಬ ಶ್ರೀಮಂತರಾಗಿದ್ದರು. ಅವರ ಆರ್ಥಿಕ ಯಾವುದು ಕೊರತೆ ಇಲ್ಲ. ಆದರೆ ದೇವರ ಆತ್ಮನು ಯೇಸುಕ್ರಿಸ್ತನೇ ಆ ಸಭೆಯು ಆತ್ಮೀಯ ಜೊತೆಗೆ ಬೆಚ್ಚಗಿಲ್ಲ,
ತನ್ನ ಮೇಲೆ ಉಗುರಿಸ್ತಿತ್ತು. ಅದಕ್ಕೆ ದೇವರ ಆತ್ಮ ಹೇಳುತ್ತೆ, ನೀವು ಆತ್ಮಿಕವಾಗಿ ಬಡವರಾಗಿದ್ದೀರಿ, ನೀವು ಬಟ್ಟೆ ಇಲ್ಲದವರಾಗಿದ್ದೀರಿ, ಅದಕ್ಕೆ ಪುಟ್ಟಕ ಚಿನ್ನವನ್ನು ಎಲ್ಲ ತೆಗೆದುಕೊಳ್ಳಬೇಕು ಎಂಬುದಾಗಿ ದೇವರಾತ್ಮ ಬುದ್ಧಿ ಹೇಳ್ತೇನೆ. ಮತ್ತು ದೇವರಾತ್ಮ ಹೇಳ್ತೇನೆ, ಯಾರನ್ನು ನಾನು ಪ್ರೀತಿಸ್ತೇನೋ ಅವರನ್ನು ಶಿಕ್ಷಿಸ್ತೇನೆ, ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗು. ಹಾಗಾದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ತನ್ನ ಮಕ್ಕಳೆಂದು ಸ್ವೀಕಾರ ಮಾಡಿರುವುದಾದರೆ, ಯೇಸು ಕ್ರಿಸ್ತನ ಯಾರು ನಂಬಿಕೆ ಇಡುತ್ತಾರೋ, ಯಾರು ನೀರಿನ ಮುಳುಗಿ ದೃಷ್ಟಿ ಅಂತಕೊಳ್ತಾರೋ ಅವ್ರು ದೇವರ ಮಕ್ಕಳಾಗಿದ್ದಾರೆ. ದೇವರು ಅವರನ್ನು ನಿಮ್ಮನ್ನು ಯೇಸು ಕ್ರಿಸ್ತ ಕ್ರಯಿಸಿಕೊಂಡಿದೆ. ಅದಕ್ಕೋಸ್ಕರ ನೀವು ಪರಿಪೂರ್ಣ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಯೇಸು ಕ್ರಿಸ್ತನ ಪರಲೋಕ ಸೇರಬೇಕೆಂಬ ಉದ್ದೇಶ ಕಷ್ಟ ಬರುವಾಗ ಅದು ದೇವರ ಕಡೆ ತಿರುಗಿಕೊಳ್ಳಿ ಸಹಾಯ ಮಾಡ್ತದೆ. ಹಾಗಾದರೆ ಈ 6 ಕಾರಣಗಳು, 6 ಪ್ರಯೋಜನಗಳು ನಿಮಗೆ ಉಂಟು ಪ್ರೇರೆ. ಈ 6 ಪ್ರಯೋಜನಗಳು ನಿಮಗೆ ಒಳ್ಳೆಯದಾಗಬೇಕಾದ್ರೆ ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುವವರು, ಧ್ಯಾನ ಮಾಡುವವರು, ಕೈಗೊಂಡು ಆಗಬೇಕು. ನಾವು ಪ್ರಾರ್ಥನೆ ಮಾಡೋಣ. ತಂದೆಯವರೇ, ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದೇಶದ ಮುಖಾಂತರವಾಗಿ ನಮ್ಮ ಮಕ್ಕಳ ಸಂಗಡ ಮಾತನಾಡಿದೆ. ಈ ಸಂದರ್ಭ ಪ್ರತಿಯೊಬ್ಬರ ಜೀವಿತದಲ್ಲಿ ಆ ಒಂದು ಆತ್ಮಿಕ ಜೀವಿತದ ಉತ್ತೇಜನ ಮಾಡಿದೆ. ಯಾರು ಕಷ್ಟದಲ್ಲಿ ಹೋಗ್ತಾರೋ, ಸಂಕಟದಲ್ಲಿ ಹೋಗ್ತಾರೋ, ಈ ರೋಗದ ಹೋಗ್ತಾರೋ ಅವರೆಲ್ಲ ನೀನು ಈ ವಾಕ್ಯದ ಮುಖಾಂತರ ಅವರಿಗೆ ಸಂತೈಸಿಕೊಡು. ಮತ್ತು ಅವರ ಪರಿಪೂರ್ಣ ಸನ್ನಿಧಾನಕ್ಕೆ ತಮ್ಮ ಹೃದಯ ಹುಡುಕಲು ಬರುವಾಗ ಕೃಪೆ ಮಾಡು. ಪರಿಪೂರ್ಣ ವಾಕ್ಯಕ್ಕೆ ವಿಧೇಯತೆಯಲ್ಲಿ ಅವರು ನಡೆಸು. ಮತ್ತು ಪ್ರತಿಯೊಬ್ಬರು ಎಲ್ಲ ಥರದ ಕಷ್ಟದಿಂದ, ಎಲ್ಲ ರೋಗದಿಂದ, ಎಲ್ಲ ಆರ್ಥಿಕ ಸಮಸ್ಯೆಯಿಂದ ಬಿಡುಗಡೆ ಕಡೆಯನ್ನು ಬಿಡುಕೊಳ್ತೇನೆ. ಮತ್ತು ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.